ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಔದೌದೆನ್ನಬೇಕು, ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಮಹಾನ್ ವಚನ ಪರಂಪರೆಯ ಶ್ರೇಷ್ಠ ವಚನಕಾರರಾಗಿರ್ತಕ್ಕಂಥ ಅನುಭವ ಮಂಟಪದ ರೂವಾರಿಯಾದ ಶ್ರೀ ಜಗಜ್ಯೋತಿ ಸಮಾನತೆಯ ಹರಿಕಾರ ಬಸವಣ್ಣನವರ ಈ ಅಮೃತ ವಚನದಲ್ಲಿ ಮಾತು ಹೇಗಿರಬೇಕು ಎಂಬುದನ್ನು ಸವಿಸ್ತಾರವಾಗಿ ಮಾನವ ಜನಾಂಗಕ್ಕೆ ಕೊಟ್ಟೋಗಿದ್ದಾರೆ ಬಂಧುಗಳೇ. ಮಾತು ಮನಸ್ಸುಗಳನ್ನು, ಹೃದಯಗಳನ್ನು, ಜಾತಿಗಳನ್ನು, ಧರ್ಮಗಳನ್ನು ಬೆಸೆಯಬೇಕಾದ ಮಾತು ಮತ್ತು ಮಾತುಗಳು ಇಂದು ಸಮಾಜದ ಸ್ವಸ್ಥತೆಯನ್ನು ಕೆಡಿಸುತ್ತಿರುವ ಇವತ್ತಿನ ಸಂದರ್ಭದಲ್ಲಿ ಮಾತು ಹೇಗಿರಬೇಕು ಎಂಬುದನ್ನು ಸವಿಸ್ತಾರವಾಗಿ ಈ ಮೇಲಿನ ವಚನದಲ್ಲಿ ನಮ್ಮ ಸಮಾಜಕ್ಕೆ ದಾರಿದೀಪವಾಗುವಂತೆ ಭಗವಾನ್ ಬಸವಣ್ಣನವರು ತಿಳಿಸಿಕೊಟ್ಟು ಹೋಗಿದ್ದಾರೆ ಬಂಧುಗಳೇ. ಅದೇ ರೀತಿಯಾಗಿ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಲ್ಲಮ ಪ್ರಭುಗಳು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ತಮ್ಮ ವಚನಗಳ ಮೂಲಕ ಸಾರಿ ಹೋಗಿದ್ದಾರೆ ಬಂಧುಗಳು. ಮಾತೆ ಮಾಣಿಕ್ಯ, ಮಾತಿನಿಂದಲೇ ಸರ್ವಸಂಪದ, ಹಗೆ ಧಗೆ ಸ್ವರ್ಗ ನರಕ ಸೃಷ್ಟಿ. ಮುತ್ತಿನ ಹಾರದಂತೆ, ಸ್ಫಟಿಕದ ಶಲಾಕೆಯಂತೆ, ಮಾಣಿಕ್ಯದ ದೀಪ್ತಿಯಂತೆ ಇದ್ದರೆ ಲಿಂಗ ಮೆಚ್ಚಿ ಹೌದೌದೆನ್ನುತ್ತದೆ ನಮ್ಮ ದೈನಂದಿನ ಬದುಕಿನ ಪ್ರಬಲ ಸಾಧನ. ಮಾತು ತೂಗಿ ಎಳೆದು ಮಾತನಾಡಬೇಕು, ಮಿತಭಾಷಿಗಳಾಗಬೇಕು. ಹಾಡಿದ ಮಾತು ಬಿಟ್ಟ ಬಾಣ ಹಿಂದಕ್ಕೆ ಬರುವುದಿಲ್ಲ. ಮಾತು ಹಾಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. 32 ಹಲ್ಲುಗಳ ಭದ್ರಕೋಟೆಯಲ್ಲಿದ್ದರೂ ಇರುವ ಒಂದು ನಾಲಿಗೆ ಸ್ವಲ್ಪ ಅವಿವೇಕದಿಂದ ವರ್ತಿಸಿದರೆ ಎದುರಾಳಿಯಿಂದ ಪೆಟ್ಟು ತಿಂದು ಹಲ್ಲುಗಳು ಉದುರಿ ಹೋಗುತ್ತವೆ. ಸಂಪತ್ತು ವಿಪತ್ತು ಎಲ್ಲ ಮಾತಿನಲ್ಲೇ ಅಡಗಿದೆ. ಆದ್ದರಿಂದ ಸತ್ಯವು ಪ್ರಿಯವೂ ಅನುದ್ವೇಗಕರವೂ ಮೃದುವು ನಯವೂ ಆಗಿ ಮಾತನಾಡಬೇಕು. ಆಡುವ ಮುನ್ನ ಮಾತುಗಳನ್ನೊಮ್ಮೆ ಮನಸ್ಸಿನ ಜರಡಿಯಲ್ಲಿ ಶೋಧಿಸಿದಾಗ ಆಡುವ ಮಾತುಗಳೆಲ್ಲ ಒಣ ಮಾತುಗಳಾಗಿ ಉಳಿಯದೆ ಆತ್ಮ ಲಿಂಗದ ಜ್ಯೋತಿಗಳಾಗುತ್ತದೆ. ಮನುಷ್ಯ ಬೇಕಾದಷ್ಟು ಬುದ್ಧಿ, ವಿದ್ಯೆ, ಧನ, ಸಂಪತ್ತನ್ನು ಗಳಿಸಿದ್ದರೂ ಸಹ ತಾನು ಎಷ್ಟು ಉದಾರನೂ ಕಾರ್ಯದಕ್ಷನೂ ಆಗಿರಲಿ, ನೀತಿ ಇಲ್ಲದಿದ್ದರೆ ಅವನಾಡಿದ ಮಾತು ಅರ್ಥಹೀನವಾಗುತ್ತದೆ ಬಂಧುಗಳೇ. ಹರಳಯ್ಯನವರು ಬಸವಣ್ಣನವರಿಗೆ ಶರಣು ಮಾಡುವಾಗ ಒಂದು ಶರಣು ಹೆಚ್ಚಿಗೆ ಹೇಳಿದ್ದಕ್ಕೆ ಬಸವಣ್ಣನವರು ಒಂದು ಶರಣು ಹೆಚ್ಚಿಗೆ ಹೇಳಿದ್ದಾರೆಂದು ಮನದಲ್ಲಿ ನೊಂದುಕೊಂಡು ಹರಳಯ್ಯ ದಂಪತಿಗಳು ತಮ್ಮ ತೊಡೆಯ ಚರ್ಮವನ್ನು ತೆಗೆದು ಬಸವಣ್ಣನವರಿಗೆ ಮೆಡಲು, ಪಾದರಕ್ಷೆಗಳನ್ನು, ಆವುಗೆಗಳನ್ನು ಮಾಡುವರು. ಶರಣರು ಮಾತಿಗೆ ಎಷ್ಟು ಮಹತ್ವ ಕೊಡುತ್ತಿದ್ದರೆಂಬುದು ಈ ಹರಳಯ್ಯ ದಂಪತಿಗಳ ನಿದರ್ಶನ ಬಂಧುಗಳೇ. ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗಿತ್ತಡೆ ನಿನ್ನ ನೆತ್ತೆ ಕಾಣ ರಾಮನಾಥ. ಹೀಗೆ ಶರಣರು ನುಡಿದ ಒಂದೊಂದು ನುಡಿ ವಚನಗಳಾಗಿವೆ. ಮಾತು ಮಾಣಿಕ್ಯ, ಮಾತು ಮುತ್ತು, ಮಾತು ತಾ ಸದರವು, ಮಾತಾಡಿದಂತೆ ನಡೆದರೆ ಕೈಲಾಸ ಕಾತನೇ ಒಡೆಯ ಸರ್ವಜ್ಞ. ಮಾತನಾಡಿದಂತೆ ನಡೆದಾತ ಜಗವನ್ನು ಕೂತಲ್ಲಿ ಆಳ್ಪ ಎಂದು ಸರ್ವಜ್ಞ ಹೇಳಿರುವುದು ಅರ್ಥಪೂರ್ಣ ಮಾತುಗಳಾಗಿವೆ, ವಚನಗಳಾಗಿವೆ.
ಇಂತಹ ಒಂದು ಅದ್ಭುತವಾದ ಶರಣ ಪರಂಪರೆಯು ನಮಗೆ ಎಂತಹ ಬಹುದೊಡ್ಡ ಜ್ಯೋತಿಯ ಬೆಳಕಿನ ಅರಿವಿನ ಮಾರ್ಗವನ್ನು ತೋರಿಸಿಕೊಟ್ಟೋಗಿದ್ದಾರೆ ಬಂಧುಗಳೇ. ಈ ಶರಣರು ತೋರಿಸಿಕೊಟ್ಟೋಗಿರ್ತಕ್ಕಂಥ ಅರಿವಿನ ಬೆಳಕಿನಲ್ಲಿ ನಾವೆಲ್ಲರೂ ನಡೆದು ಜಾಗೃತವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟುವ ಪ್ರಜೆಗಳಾಗಿ ನಮ್ಮ ಜೀವನವನ್ನು ನಡೆಸೋಣ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು ಬಂಧುಗಳೇ.